Hello everyone, you are watching News Insights. Let's watch today's news updates. ತುಂಬಾ ಬೇಗ ಬಂದಿದ್ದೀರಾ. I couldn't say no. I had to come here because ಎಷ್ಟು ಒಂದು ಒಳ್ಳೆ ಉದ್ದೇಶದಿಂದ ಅಂತ ಹೇಳಿದಾಗ ನಂಗೆ ತುಂಬ ಖುಷಿ ಆಯಿತು. ಹಾಗಾಗಿ ಐ ವಾಂಟೆಡ್ ಟು ಸಿ ಆಲ್ ಆಫ್ ಯು. ಗಣ್ಯರಿಗೆ ಎಲ್ರಿಗೂ ನಮಸ್ಕಾರ. ಶ್ರೀ ಮುನಿರಾಜ್ ಅವರು, ನಾಗಭೂಷಣ್ ಅವರು, ಕೆ ವಿಶ್ವನಾಥ್, ಜಯದೇವ್ ಪ್ರಕಾಶ್, ಎ ಜಿ ಪಾಲಾಕ್ಷ್ ಅವರು, ಎಚ್ ಜಿ ಗೋವಿಂದೇಗೌಡರು, ಇ ಜಿ ಶಶಿಶೇಖರ್ ಅವರು, ಶ್ರೀಮತಿ ವಿ ಸುಪ್ರಿಯಾ ಅವರು, ಶ್ರೀ ಜಿ ಲೋಕೇಶ್ ಅವರು, ಶ್ರೀಮತಿ ಗೀತಾ ಅವರು, ಶ್ರೀಮತಿ ಸುಜಾತಾ ವೆಂಕಟೇಶ್ ಅವರು, ಹಾಗೂ ಯಶಸ್ವಿನಿ ಮಹೇಶ್, ದ ಹೆಡ್ ಮಿಸ್ಟ್ರೆಸ್ ಆಫ್ ದ ಕಾಲೇಜ್ ಆಫ್ ದ ಸ್ಕೂಲ್. ಸೊ ಜನರಲಿ ನಾನು ಈ ಮನೇಲಿ ಕೂತು ಟಿ ವಿ ನೋಡಿ ನಮ್ಮನ್ನೆಲ್ಲ ಬೆಳೆಸಿರೋದೊಂದು ವೆಲ್ ಟು ಬಿಕಮ್ ಸಕ್ಸಸ್ಫುಲ್ there are very few qualities that are required. ಇಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ಒಂದು ಕೃತಜ್ಞತೆ, ಮದರ್ ಆ್ಯಂಡ್ ಫಾದರ್ ಫಸ್ಟ್ ಸ್ಟಾಪ್. ಎಷ್ಟು ಕೃತಜ್ಞತೆ ತೋರಿಸಿದ್ರು ಅದು ಸಾಲದು. ಯಾಕಂದರೆ ಎವ್ರಿ ಡೇ ನಾವು ಮಲ್ಕೊಂಡು ನೆಕ್ಸ್ಟ್ ಡೇ ಆಟೋಮ್ಯಾಟಿಕ್ಲಿ ವಿ ಆರ್ ವೇಕಿಂಗ್ ಅಪ್. ಒಂದು ಕಾಸ್ಮಿಕ್ ಪವರ್ ಅಂತ ಇರುತ್ತೆ. ಇದಕ್ಕೆಲ್ಲ ನಾವು ಫುಡ್ನ ತಿಂದ್ಬಿಟ್ಟು ಇಲ್ಲಿಂದ ಹೋಗು, ಈ ಟ್ರ್ಯಾಕ್ ಒಳಗೆ ಹೋಗಿ ಇಲ್ಲಿ ಡೈಜೆಸ್ಟ್ ಆಗುವಂತ ನಾವು ಯಾರು ಹೇಳ್ಕೊಡ್ತಾ ಇಲ್ಲ. ಅದು ಆಟೋಮ್ಯಾಟಿಕ್ ಟೂ ಥಿಂಗ್ಸ್ ದಟ್ ಯು ಹ್ಯಾವ್ ಟು ಡೂ. ಸೊ ಇವತ್ತಿಂದ ನಿಮಗೊಂದು ಒಳ್ಳೆ ಎಜುಕೇಶನ್ ಸಿಗಬೇಕು ಅಂತ ಇಂಥ ಒಂದು ಒಳ್ಳೆ ಸಂಸ್ಥೆಗೆ ಸೇರಿಸಿ, ಹಾಗೂ ದ ಮ್ಯಾನೇಜ್ಮೆಂಟ್, ಎವ್ರಿಬಡಿ ಈಸ್ ಕಾಂಟ್ರಿಬ್ಯೂಟಿಂಗ್ ಟು ಯುವರ್ ಎಜುಕೇಶನ್ ಆ್ಯಂಡ್ ಯುವರ್ ವಂಡರ್ಫುಲ್ ಫ್ಯೂಚರ್. ಹಾಗಾಗಿ ಇವತ್ತು ಏನು ತಪ್ಪಿಲ್ಲ, ಮನೆಗೆ ಹೋಗ್ಬಿಟ್ಟು ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಅಪ್ಪ ಅಂತ ಹಾರ್ಟ್ ಫೆಲ್ಟ್ ಒಂದು ಹಲ್ಪ್ ಮಾಡಿ. ಆ್ಯಂಡ್ ಐ ಥಿಂಕ್ ಇಟ್ ವಿಲ್ ಮೇಕ್ ಅ ವರ್ಲ್ಡ್ ಆಫ್ ಡಿಫ್ರೆನ್ಸ್. ಆ್ಯಂಡ್ ಆಲ್ಸೋ ಇವತ್ತಿನ ಕಾಲಘಟ್ಟದಲ್ಲಿ ಇವಾಗ ಟೆಕ್ನಾಲಜಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮುಖ್ಯವಾಗಿ ನಾವು ತಂತ್ರ ಇದೆಲ್ಲ ನಾವು ಬಳಸ್ತೀವಿ, ಬಟ್ ಎಷ್ಟು ಮಟ್ಟಿಗೆ ಬಳಸಬೇಕು ಅನ್ನೋದು ನಾವೇ ಒಂದು ಹಿಡ್ತಾ ಇಟ್ಕೋಬೇಕು. ಬಿಕಾಸ್ ಯೂಸಿಂಗ್ ದ ಫೋನ್ ಫಾರ್ ಟೂ ಲಾಂಗ್ ಇಸ್ ಕ್ವೈಟ್ ಅನ್ ಅಡಿಕ್ಷನ್. ಐ ಹೋಪ್ ಯು ಆಲ್ ನೋ ದಿಸ್. ಆ್ಯಂಡ್ ನಮ್ಮ ಹಿಡಿತದಲ್ಲಿ ಏನಿಲ್ಲ, ಅದಕ್ಕೆ ನಾವು ಅಡಿಕ್ಟ್ ಆಗಿರ್ತೀವಿ. ಅದು ನಮಗೆ ಎಲ್ಲೋ ಒಂದು ಕಡೆ ಹಾನಿಕಾರಿ. ಸೊ ಎಲ್ಲೋ ಒಂದು ಕಡೆ ಇದನ್ನೆಲ್ಲ ಒಂಚೂರು ಗಮನ ಇಟ್ಬಿಟ್ಟು ಬಿ ಗ್ರೇಟ್ಫುಲ್ ಅಗೇನ್. ಥ್ಯಾಂಕ್ ಯು ಟೀಚರ್ಸ್, ಥ್ಯಾಂಕ್ ಯು ಪೇರೆಂಟ್ಸ್ ಎವ್ರಿ ಡೇ.
ಶ್ರುತಿ ಉದಯ ಚ್ಯುತ ಕೇಶವಾಡಿನ ರಾಯಣ ಆತ್ಮ ರಾಮ ಆನಂದ ರಮಣ ಅಚ್ಯುತ ಕೇಶವಾಡಿನ ರಾಯಣ ಭವಭಯ ಹರಣ ವಂದಿತ ಚರಣ ರಘುಕುಲ ಭೂಷಣ ರಾಜೀವ ಲೋಚನ ರಾಮ ಆನಂದ ರಮಣ ಅಚ್ಯುತ ಕೇಶವಾಡಿನ ರಾಯಣ. We are indeed deeply honored to have our honorable chief guest, Sri Palaksha Sir, landlord. I request all our committee members to honor Palaksha Sir by presenting a memento. Thank you all. ಇದ್ದಾರೆ ಏನು ನಮ್ಮ ಮಕ್ಕಳಿಗೆ ಯಾವ ರೀತಿಯಾದ ಓಟದಲ್ಲಿ ಆಟದಲ್ಲಿ ಇಂಟ್ರೆಸ್ಟ್ ಇದೆಯಾ, ಓಟದಲ್ಲಿ ಇಂಟ್ರೆಸ್ಟ್ ಇದೆಯಾ, ಅಥವಾ ಪಾಠದಲ್ಲಿ ಇಂಟ್ರೆಸ್ಟ್ ಇದೆಯಾ, ಅಥವಾ ಬೇರೆ ಯಾವುದಾದ್ರೂ ಒಂದು ಕ್ರಿಕೆಟ್ ಇರ್ಬೋದು, ಒಂದು ಬ್ಯಾಡ್ಮಿಂಟನ್ ಇರ್ಬೋದು, ಒಂದು ಕಬಡ್ಡಿ ಇರ್ಬೋದು, ಅಥವಾ ಖೋಖೋ ಇರ್ಬೋದು, ಯಾವುದೇ ಒಂದು ನೋಡಿ ನಿಮಗೆ ಗೊತ್ತಾಗ್ತದೆ, ಅಥವಾ ಪೇಂಟಿಂಗ್ ಇರ್ಬೋದು. ಅದನ್ನ ಆ ಮಕ್ಕಳಲ್ಲಿ ಯಾವ್ದು ಇಂಟ್ರೆಸ್ಟ್ ಇದೆ ಅಂತ ನೋಡ್ಬಿಟ್ಟು ದಯಮಾಡಿ ಅಂಥವಕ್ಕೆ ಪ್ರೋತ್ಸಾಹ ಕೊಡಿ. ಯಾವುದೋ ನಾನು ಇಂಜಿನಿಯರ್ ಆಗ್ಬೇಕಾಗಿತ್ತು, ನಾನು ಡಾಕ್ಟರ್ ಆಗ್ಬೇಕಾಗಿತ್ತು, ನನ್ನನ್ನು ನಮ್ಮ ತಂದೆ ತಾಯಿಗಳು ಓದ್ಸಕ್ಕಾಗಲಿಲ್ಲ, ಇವರಾದ್ರೂ ಮಕ್ಕಳನ್ನು ಓದ್ಲಿ ಅಂತ ಫೋರ್ಸನ್ನು ದಯವಿಟ್ಟು ಓದ್ಸಕ್ಕೆ ಹೋಗ್ಬೇಡಿ. ನಿಮ್ಮ ಆ ಫೋರ್ಸ್ ದಯವಿಟ್ಟು ಬೇಡ. ಯಾಕೆಂತಂದ್ರೆ ಮಕ್ಕಳ ಅಭಿರುಚಿನ ದಯಮಾಡಿ ನೀವು ತಿಳ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ, ಆ ಮಕ್ಕಳಿಗೆ ಯಾವ ರೀತಿಯಾಗಿದ್ದಾರೆ ಅದನ್ನ ನೀವು ಪ್ರೋತ್ಸಾಹ ಮಾಡಿ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತೇನು ಈ ರಾಯಲ್ ಟೆಕ್ನೋ ಸ್ಕೂಲ್ನ ಮಹಾ ಸಂಗಮ ಮಾಡ್ತಾ ಇದ್ದಾರೆ, ಅವ್ರಿಗೆ ಇನ್ನೂ ಒಂದು ಸಾರಿ 8ನೇ ವರ್ಷ ಒಂದು ವಾರ್ಷಿಕೋತ್ಸವ ಮಾಡ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಒಂದು ಸಾರಿ ನಾನು ಅಭಿನಂದನೆ ತಿಳಿಸ್ತಾ, ಎಲ್ಲ ಡೈರೆಕ್ಟರ್ಸ್ಗೂ ಪ್ರತಿಯೊಬ್ಬರಿಗೂ ನಮ್ಮ ಜಯದೇವಣ್ಣ ಇದ್ದಾರೆ, ಪಾಲಾಕ್ಷಣ ಇದ್ದಾರೆ, ಮತ್ತು ಎಲ್ಲ ಪ್ರತಿಯೊಬ್ಬ ಡೈರೆಕ್ಟರ್ಸ್ ಏನು 8 ಜನ ಇದ್ದಾರೆ, ಪ್ರತಿಯೊಬ್ಬರು ಕೂಡ ಶಶಿ, ನಮ್ಮ ಗೌಡರು, ಲೋಕೇಶ್, ನಮ್ಮ ವೆಂಕಟೇಶ್ ಅವರ ರಿಸರ್ಚ್ ಇರ್ಬೋದು, ಪ್ರತಿಯೊಬ್ಬರು ಮಗಳು ಎಲ್ಲರೂ ಕೂಡ ಆ ದೇವರು ಇನ್ನೂ ಒಂದು ಆಯುಷ್ಯ ಅಂತಸ್ತು ಆರೋಗ್ಯ ಕೊಡಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ರಾಯಲ್ ಟೆಕ್ನೋ ಸ್ಕೂಲ್ 8ನೇ ವಾರ್ಷಿಕೋತ್ಸವಕ್ಕೆ ಇವತ್ತು ನನ್ನ ಚೀಫ್ ಗೆಸ್ಟ್ ಆಗಿ ಯುವನೇಗೌಡರು ಕರೆದಿರೋದು ತುಂಬ ಖುಷಿ ಆಗ್ತಾ ಇದೆ. ತುಂಬ ಒಳ್ಳೆಯ ಒಂದು ಸಂಸ್ಥೆ ಇದು. ಒಂದಷ್ಟು ಜನಕ್ಕೆ ಎಜುಕೇಷನ್ನ ಇಂಪಾರ್ಟ್ ಮಾಡ್ತಾ ಇದ್ದಾರೆ. ಸೊ ಐ ವಿಶ್ ಯು ಮೋರ್ ಸ್ಟ್ರೆಂತ್, ಮೇ ಗಾಡ್ ಗಿವ್ ಯು ಮೋರ್ ಪವರ್ ಟು. ತುಂಬ ಒಳ್ಳೆಯ ಒಂದು ಮುಂದಾಲೋಚನೆ ಇದೆ ಗೋವಿಂದೇಗೌಡರಿಗೆ. ಗೋವಿಂದೇಗೌಡರು ಅನ್ನೋ ಹೆಸರಲ್ಲೇ ತುಂಬ ಪವರ್ ಇದೆ ಅಂತ ನಾನು ಮೊನ್ನೆ ಹೇಳ್ತಾ ಇದ್ದೆ. ನಮ್ಮ ತಾತನ ಹೆಸರು ಹೆಚ್ ಗೋವಿಂದೇಗೌಡರು ಅಂತ. ಸೊ ಶಿಕ್ಷಣ ಕ್ಷೇತ್ರದಲ್ಲಿ ಅವರು 4 ಟರ್ಮು ಶಿಕ್ಷಣ ಮಂತ್ರಿಗಳಾಗಿದ್ದರು. ಅವ್ರ ಟರ್ಮಲ್ಲಿ ಅವ್ರದ್ದು ಕ್ಷೇತ್ರದಲ್ಲಿ ಸುಮಾರು 1.5 ಲಕ್ಷ ಜನ ಟೀಚರ್ಸ್ನ ಫ್ರೀಯಾಗಿ ಅಪಾಯಿಂಟ್ ಮಾಡಿದ್ರು. ಅಂದರೆ ಅವರ ವೃತ್ತಿಗೆ ಅವರು ನಿಷ್ಠೆಯಿಂದ ಕೆಲಸ ಮಾಡಿ ತುಂಬ ಕಷ್ಟಪಟ್ಟು ಕೆಲಸ ಮಾಡೋರು ಅಂಥವ್ರು ಇವತ್ತು ನಾವು ಬೆರಳೆಣಿಕೆಯಲ್ಲಿ ನಾವು ಇವತ್ತು ಇಲ್ವೇ ಇಲ್ಲ. ಸೊ ಎನಿವೇಸ್ ಹಾಗೆ ಹೇಳ್ತಾ ಇದ್ದೆ ಗೋವಿಂದೇಗೌಡರಿಗೆ, ನೀವು ಮಾಡ್ತಿರೋದು ತುಂಬ ಒಳ್ಳೆ ಕೆಲಸ, ಹೀಗೆ ನಿಮಗೆ ತುಂಬ ಸ್ಟ್ರೆಂತ್ ಇರಲಿ. ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇಸ್ ವೆರಿ ಡಿವೈನ್ ಜಾಬ್. ಸೊ ಹಾಗಾಗಿ ಇನ್ನಷ್ಟು ಶಕ್ತಿಗಳು ದೊಡ್ಡ ಮಟ್ಟದಲ್ಲಿ ತುಂಬ ಚೆನ್ನಾಗಿ ಬೆಳೀಲಿ ಅಂತ ನಾನು ಆಶಿಸ್ತೇನೆ. ಸರ್, ವಿದ್ಯಾರ್ಥಿಗಳಿಗೆ ತಾವು ಏನು ಸಂದೇಶ ಇವತ್ತಿನ ಯುವಕರಿಗೆ? ವಿದ್ಯಾರ್ಥಿಗಳಿಗೆ ಸಂದೇಶ ಕೊಡೋಷ್ಟು ದೊಡ್ಡವನಲ್ಲ ನಾನು ಒಬ್ಬ ಸ್ಟೂಡೆಂಟು. ಹಾಗಾಗಿ ಅದೇ ಒಂದು ಮೆಸೇಜ್ ಆಸ್ ಟು ಆಲ್ವೇಸ್ ಬಿ ಗ್ರ್ಯಾಟಿಟ್ಯೂಡ್ನಲ್ ಟು ಯುವರ್ ಪೇರೆಂಟ್ಸ್. ಒಂದು ಕೃತಜ್ಞತೆ ಇರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ತಂದೆ ತಾಯಿಯವರು ತುಂಬ ಕಷ್ಟಪಡೋದು ಮಕ್ಕಳ ಎಜುಕೇಷನ್ಗೋಸ್ಕರ ಫಸ್ಟ್ ಫಾರ್ಮೋಸ್ಟ್. ಆಮೇಲೆ ಎಲ್ಲ ರೀತಿ ಕಷ್ಟಪಡ್ತಾ ಇರ್ತಾರೆ, ಪಾಪ ಅದನ್ನ ಹಂಚ್ಕೊಳ್ಳೋದು ಇಲ್ಲ. ಇವತ್ತು ಯಾವುದೋ ಒಂದು ಒಳ್ಳೆ ಮಟ್ಟದಲ್ಲಿ ಬೆಳೆದಾಗ ನಾವು ಅದನ್ನೆಲ್ಲ ನೆನೆಸ್ಕೊಳೋ ಒಂದು ಸಂದರ್ಭ ಬರುತ್ತೆ. ಹಾಗಾಗಿ ಎಲ್ಲ ಪ್ರತಿಯೊಬ್ಬರು ಮಕ್ಕಳು ಅವರ ತಂದೆ ತಾಯಿಗೆ ಫಸ್ಟ್ ಥ್ಯಾಂಕ್ ಯು ಹೇಳೋದು ಕಲೀರಿ. ಹಾಗೆ ನಮ್ಮ ಟೀಚರ್ಸ್, ಅಧ್ಯಾಪಕರಾಗಲಿ, ನಮ್ಮ ಮ್ಯಾನೇಜ್ಮೆಂಟ್, ಅವ್ರಿಗೆಲ್ಲರಿಗೂ ಒಂದು ಕೃತಜ್ಞತೆ ಸಲ್ಲಿಸಿ ಅಂತ ನಾನು ಕೇಳ್ಕೊತೀನಿ. ಬಹಳ
8 ವರ್ಷಗಳ ಕಾಲ ಸ್ಕೂಲು ಚೆನ್ನಾಗಿ ನಡ್ಕೊಂಡು ಬಂದಿದೆ. ಭಾಳ ಈ ಭಾಗದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಇನ್ನೂ ತಮ್ಮ ಆಲೋಚನೆಗಳು ಮುಂದಿನ ಇದು ಸರ್. ಈಗ ಎಲ್ಲರಿಗೂ ಮೊದಲನೇದಾಗಿ ನಮಸ್ಕಾರ. ಮುಖ್ಯವಾಗಿ ಪತ್ರಕರ್ತರಿಗೆ, ವಾರ್ತಾ ಇಲಾಖೆಯವರಿಗೆ, ಟಿ ವಿ ಚಾನಲ್ನವರಿಗೆ ಎಲ್ಲರಿಗೂ ನಮಸ್ಕಾರ. ಹಾಗೂ ಮುಖ್ಯವಾಗಿ ನಮ್ಮ ಮ್ಯಾನೇಜ್ಮೆಂಟು, ಮೊದಲನೇದಾಗಿ ನಮ್ಮ ಸ್ಕಂದ ಸರ್, ನಾವು ಅವ್ರ ಮಾವರು ನನ್ನ ತುಂಬ ಪರಿಚಯ, ಅವರು ಕೇಳ್ಕೊಂಡೆ ಅವ್ರ ಮಿಸ್ಸಸ್ಗೂ ಅವ್ರಿಗೆ. ಇವತ್ತು ಆ್ಯಕ್ಚುಲಿ ಅವ್ರದ್ದು ಕಡೂರಲ್ಲೇನೋ ಇದಿತ್ತು, ಶೂಟಿಂಗ್ ಇತ್ತು, ಅದನ್ನು ಕ್ಯಾನ್ಸಲ್ ಮಾಡಿ ನನಗೋಸ್ಕರ ಪಾಪ ಟೈಮ್ ತಗೊಂಡು ಇವತ್ತು ಬಂದಿದ್ದಾರೆ. ಅವ್ರಿಗೆ ಮೊದಲನೇದಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಒಂದು ಹೋಮ್ ಮಿನಿಸ್ಟರ್ಗೆ ಎಷ್ಟು ಪವರ್ ಇರುತ್ತಂತ ಇದೇ ವೈಫ್ ಥ್ರೂ ಹೇಳ್ಬಿಟ್ರು. ಗೋವಿಂದೇಗೌಡರಿಗೆ ಎಷ್ಟು ಒಳ್ಳೆ ವರ್ಚುವಲ್ಸ್ ಇದೆ. ಸೊ ಐ ಕುಡಂಟ್ ಮಿಸ್ ದಿಸ್ ಫಂಕ್ಷನ್. ಹಾಗಾಗಿ ಅವ್ರಿಗೆ ನನಗೆ ಧನ್ಯವಾದಗಳು ಅವರಿಗೆ. ಆಮೇಲೆ ಮುಖ್ಯವಾಗಿ ನಮ್ಮ ಮ್ಯಾನೇಜ್ಮೆಂಟ್ ನಮಗೆ ಎಲ್ಲ ರೀತಿ ಸಪೋರ್ಟ್ ಕೊಡ್ತಾರೆ. ನಮ್ಮ ಶಶಿಶ್ವರ ಆಗ್ಬೋದು, ಸುಪ್ರಿಯ ಮೇಡಮ್, ಲೋಕೇಶ್ ಅವರು, ಸುಜಾತ ಮೇಡಮ್, ಗೀತಾ ಮೇಡಮ್, 5 ಜನ ಡೈರೆಕ್ಟರ್ ಇರ್ತೀವಿ. ಎಲ್ಲರೂ ಗೋವಿಂದೇಗೌಡರು ವಯಸ್ಸಂದರೆ ನಮಗೇನಿಲ್ಲ, ಅವರು ಕಾನೂನು ಪ್ರಕಾರವಾಗಿ ಒಳ್ಳೆಯ ರೀತಿಯಲ್ಲಿ ಮಾಡ್ತಾರೆ ಅಂತ ಎಲ್ಲರೂ ಗೊತ್ತಿತ್ತು ನಮ್ಮ ಡೈರೆಕ್ಟರ್ ಬಗ್ಗೆ. ಹಂಗಾಗಿ ನಾವು ಒಳ್ಳೆ ರೀತಿಯಲ್ಲಿ ಇವತ್ತುವರೆಗೂ 8 ವರ್ಷದಿಂದ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಏನಾಗಿದೆ ಅಂದರೆ, ನಮ್ಮ ಮಧ್ಯಮ ಸ್ಕೂಲ್ ಇದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಈಗ ನಮ್ಮ ಪಕ್ಕದಲ್ಲಿ ಅಯ್ಯಪ್ಪ ಸ್ಕೂಲ್ ಇದೆ, ಮತ್ತು NPS ಪಕ್ಕದಲ್ಲಿ ಇದೆ, ಆರ್ ಅಶೋಕ್ ಅವ್ರದ್ದಿದೆ, ದೊಡ್ಡ ದೊಡ್ಡ ಸ್ಕೂಲ್ಗಳಿದೆ. ಅಂಥದ್ರಲ್ಲೂ ರಾಯಲ್ ಟೆಕ್ನೋ ಸ್ಕೂಲ್ಗೆ ಒಂದು ನೇಮ್ ಇದೆ ಅಂದರೆ 350-360 ಸ್ಟೂಡೆಂಟ್ಸ್ ನಮ್ಮ ಹತ್ರ ಇದೆಯಲ್ಲ ಪ್ರೆಸೆಂಟ್. ಹಿಂದಿಂದ ದೊಡ್ಡ ಸ್ಕೂಲ್ಗಳಿದೆ. ಅಂಥದ್ರಲ್ಲೂ ನಮ್ಮ ಸ್ಕೂಲ್ ಬಗ್ಗೆ ಪ್ರೀತಿ, ವಿಶ್ವಾಸ, ನಂಬಿಕೆ, ಅದಕ್ಕಿಂತ ಹೆಚ್ಚಿನ ರೀತಿ ನಮ್ಮಲ್ಲಿ ಎಜುಕೇಷನ್ ಚೆನ್ನಾಗಿದೆ. ನಮ್ಮಲ್ಲಿ ಬಡವರಿಗೆ, ಮಧ್ಯಮವರ್ಗ, ಮತ್ತು ನಮ್ಮಲ್ಲಿ ಫೀಸು ತುಂಬ ಕಡಿಮೆ. ಬೇರೆ ಸ್ಕೂಲ್ಗೆ ಲಕ್ಷಾಂತರ ರೂಪಾಯಿ ಇದೆ, ನಮ್ಮಲ್ಲಿ ಆ ಥರ ಏನಿಲ್ಲ. ಈಗ ಒಂದು ಸರ್ ನಮ್ಮ ಹತ್ರ ಬಡವರು ಸರ್, ಇವತ್ತು ನಾವು ಕಾರ್ಯಕರ್ತರಿಗೆ ಹೋಗ್ತಿದ್ವಿ, ತುಂಬ ನನ್ನ ಮಕ್ಕಳು ಓದಲೇಬೇಕು ಅಂದಾಗ, ಆಯ್ತು ನಮಗೆ ಇಷ್ಟಮ್ಮ ಇದೆ ಸರ್, ಒಂದು 5 ಸಾವಿರ ಕಡಿಮೆ ಮಾಡಿ ಅಂದರೆ ಪ್ರತಿಯೊಬ್ಬ ಡೈರೆಕ್ಟ್ರು ಅವ್ರಿಗೆ ಪೋರ್ ಕೊಟ್ಬಿಟ್ಟಿದ್ವಿ. ಬಡವ ಮಕ್ಕಳು ಅಂದರೆ ಒಂದು 5 ಸಾವಿರ ಡಿಸ್ಕೌಂಟ್ ಮಾಡ್ಬಿಟ್ಟಿದ್ವಿ. ಆ ಲೆವೆಲಲ್ಲಿ ನಾವು ಸಂಸ್ಥೆ ನಡೆಸ್ತಾ ಇದ್ದೀವಿ. ನಾವು ಯಾವ ಡೈರೆಕ್ಟ್ರು 10 ರೂಪಾಯಿ ಇವತ್ತು ದುಡ್ಡು ಮುಟ್ಟಿಲ್ಲ ಸ್ಕೂಲಿಗೆ. ಏನೋ ನಮ್ಮಿಂದ 4 ಜನ ಒಳ್ಳೇದಾಗಬೇಕು ಅಂತೇಳಿ ನಾವು ಈ ಸಂಸ್ಥೆ ನಡೆಸ್ತಾ ಇದ್ದೀವಿ. ಮುಂದಕ್ಕೂ ನಿಮ್ಗೆ ಗೊತ್ತು, ನಾನು ಲಾಸ್ಟ್ ಟೈಮು ನಿಮ್ಗೆ ಹೇಳಿದ್ದೆ, CBSEನ ನಮ್ಮ ಈಗ ಪೇರೆಂಟ್ಸ್ಗಳೆಲ್ಲ CBSE ಕೇಳ್ತಿದ್ದಾರೆ. ನಾವೀಗ ಏನು ಮಾಡಿದ್ದೀವಿ, ಈ ವರ್ಷದಿಂದ CBSEಗೆ ನಾವು ಅಪ್ಲೈ ಮಾಡಿದ್ದೀವಲ್ಲ ಡೆಲ್ಲಿಗೆ, ಈ CBSE ಬುಕ್ಸ್ಗಳನ್ನ ನಾವು ಇವಾಗ ಈ ಕ್ವಶನ್ ಕೊಡ್ತಾ ಇದ್ದೀವಿ. ಈ ವರ್ಷ ಹಾಂ, ಈ ವರ್ಷದಿಂದ ಈ ವರ್ಷದಿಂದ ಈ ವರ್ಷ ಕೊಡ್ತಾ ಇದ್ದೀವಿ. ಅಲ್ಲಿ ಪ್ರೆಸೆಂಟ್ CBSE ನಾವು ಈಗ ಇದು ಮಾಡಿಬಿಟ್ಟಿದ್ದೀವಿ, ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. CBSEನ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಜೊತೆಗೆ ಏನಾಗಿದೆ, ನಾವು ಈಗ CBSE ಕಾನೂನು ಪ್ರಕಾರ ಬರಲಿ ಯಾವುದು, ಈಗ ನಾವು ಈಗ 288 ಸ್ಕೂಲು ಸರ್ ಬೆಂಗಳೂರೊಳಗೆ 288 ಸ್ಕೂಲು CBSE ಬುಕ್ಸನ್ನೇ ಡಿಸ್ಟ್ರಿಬ್ಯೂಟ್ ಮಾಡೋದು. 288 ಸ್ಕೂಲ್ ಏನಿದೆ ಸ್ಟ್ಯಾಂಡರ್ಡ್ ಸ್ಕೂಲ್ ಬೆಂಗಳೂರೊಳಗೆ, ಇವತ್ತು 1000 ಸ್ಕೂಲ್ ಬೆಂಗಳೂರಲ್ಲಿ ಇದೆ, ಲಕ್ಷಾಂತರ ಸ್ಕೂಲ್ ಇದೆ. ಅದರಲ್ಲಿ ಕನ್ನಡ ಇನ್ಕ್ಲೂಡಿಂಗ್ CBSE ಆ ಥರ ಬುಕ್ಸ್ಗಳನ್ನ ಕೊಡ್ತಾ ಇರೋದು 288. 288 ನಮ್ಮದು ಒಂದು ರಾಯಲ್ ಟೆಕ್ನೋ ಒಂದು 288ರಲ್ಲಿ ನಮ್ಮದು ರಾಯಲ್ ಟೆಕ್ನೋ ಒಂದು ಸ್ಕೂಲ್. CBSE ಬುಕ್ಸ್ಗಳನ್ನ ನಾವು ವಿತರಣೆ ಮಾಡಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ನೆಕ್ಸ್ಟ್ ಫ್ಯೂಚರ್ಗೆ ಅನುಕೂಲ ಆಗಲಿ ಮಕ್ಕಳಿಗೆ. ಈಗ ಏನಾಗಿದೆ ನಮ್ಮಲ್ಲಿ ನೋಡಿ, ನಾವೆಲ್ಲ ಹಳ್ಳಿಯಿಂದ ಓದಿದ್ದು, ವಿಲೇಜಲ್ಲಿ ಓದಿದ್ದು, ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ಆಯ್ತಾ, ನಮ್ಮ ಅಣ್ಣ ದೊಡ್ಡ ಇಂಜಿನಿಯರ್, ನಮ್ಮ ಅಪ್ಪನಿಗೆ ನಾನು ಡಾಕ್ಟರ್ ಮಾಡ್ಬೇಕಂತ ಆಸೆ. ನನಗೆ ದೇವೇಗೌಡರು, ನಮ್ಮ ಅಪ್ಪ ನನ್ನ ಪರ್ಸೆಂಟೇಜ್ ಕಡಿಮೆ ಇತ್ತು, KBM ಅಲ್ಲ HD ದೇವೇಗೌಡರು PWD ಮಿನಿಸ್ಟ್ರು, ನಮ್ಮ ಫಾದರ್ ಚೇರ್ಮನ್ ಆಗಿದ್ರು. ಅವ್ರು ಹೇಳಿ ಮರಿಮಲ್ಲಪ್ಪ ಮೈಸೂರು ಕಾಲೇಜಲ್ಲಿ ಸೀಟ್ ಕೊಡಿಸೋರು. ನನ್ನ ಫ್ರೆಂಡ್ಸ್ಗಳು ಏನು ಮಾಡಿದ್ರು, ಲೇ ದಡ್ಡ ಮೈಸೂರು ರಾಜಕೀಯ ಮಾಡೋಕ್ಕಾಗಲ್ಲ, ನಿಮ್ಮಪ್ಪ ಚೇರ್ಮನ್ನು ಬೇಡ ಅಂತೇಳಿ ಮರಿಮಲ್ಲಪ್ಪ ಕಾಲೇಜ್ ಕ್ಯಾನ್ಸಲ್ ಮಾಡಿ ಕೊಣನೂರು ಅಂತ ಅಪ್ಲೈ ಕೊಡ್ತಾರಲ್ಲ, ಕೊಣನೂರಲ್ಲಿ ನಾನು BMC ಕ್ಲಾಸ್ ಕಡೆ ಅಲ್ಲಿ ಪೋಲ್ಟ್ ಎಲೆಕ್ಷನ್ ಕಂಡೆ ಕಾಲೇಜಲ್ಲಿ, ಅಲ್ಲಿ ಹಾಳಾದೆ ಬೆಂಗಳೂರು ಬಂದ್ಬಿಟ್ಟೆ. ಅಲ್ಲ ಅಂದರೆ ಎಜುಕೇಷನ್ ಯಾವ ಮಾಡಿದ್ರಿ, ಹಣೆ ಬರ ಚೆನ್ನಾಗಿತ್ತು, ಏನು ಬೇಕಾದ್ರೂ ಮಾಡ್ಬೋದು. ಒಂದು ಮೊದಲನೇದು ಅಂದರೆ ನಮ್ಮ ದೇವರು ಆಸಕ್ತಿ ಕೊಟ್ಟಿದ್ದ ನನಗೆ ಅಷ್ಟಕ್ಕೆ. ಇಲ್ಲಿಗೆ ನಮ್ಮಪ್ಪ ಡಾಕ್ಟರ್ ಮಾಡ್ಬೇಕು ನನಗೆ ಆಸೆ ಇತ್ತು, ಮಾಡ್ಕೊಳಕ್ಕಾಗಲಿಲ್ಲ. ಅಟ್ಲೀಸ್ಟ್ ಏನೋ ಒಟ್ಟು ಡಿಗ್ರಿ ಹೋದೆ, ಡಿಗ್ರಿ ಲೆವೆಲ್ ಬಂದು ಬೆಂಗಳೂರು ಬಂದು ನಾವು ಮಧ್ಯದಲ್ಲಿ ಸ್ಕೂಲ್ ಬಿಟ್ಬಿಟ್ಟಿದ್ವಿ, ಕಾಲೇಜ್ ಬಿಟ್ಬಿಟ್ಟಿದ್ದೀವಿ. ಅಟ್ಲೀಸ್ಟ್ 4 ಜನ ನಾವು ಒಂದು ಒಳ್ಳೇದು ಮಾಡೋಣ. ಈಗ ಈಗ ಏನಾಗಿದೆ, ಎಷ್ಟೋ ಬಡವ್ರ ಮಕ್ಕಳು IAS IPS ಆಗಿದ್ದಾರೆ ಅಲ್ವಾ. ಅದು ಉದಾಹರಣೆ ನಿಮಗೆ ಗೊತ್ತು, ಮೀಡಿಯಾದಲ್ಲಿ ಗೊತ್ತು, ಎಲ್ಲರೂ ಗೊತ್ತಿರೋ ವಿಷಯ ಅಲ್ವಾ. ಆ ಥರ ನಾನು ಇಲ್ಲೋದಿದ್ದೆ, ನಾನು ರಾಯಲ್ ಟೆಕ್ನೋ ಸ್ಕೂಲ್ ಓದಿದ್ದೆ, ಅನ್ನ ಹುಡುಗ ಒಬ್ಬ ಡಾಕ್ಟ್ರು, IAS IPS KS ಆದರೆ ನಮಗಿಷ್ಟು ಸಂತೋಷ ಅಂತೇಳಿ. ನಾವು ಯಾವುದೇ ನಮ್ಮ ಮ್ಯಾನೇಜ್ಮೆಂಟವ್ರು ಯಾರೇ ಆಗಲಿ ದುಡ್ಡುಗೋಸ್ಕರ ನಮ್ಮ ಸ್ಕೂಲ್ ನಡೆಸ್ತಾ ಇಲ್ಲ. ನಾವೆಲ್ಲರೂ ಒಂದು 4 ಜನ ಒಳ್ಳೇದಾಗಬೇಕು, ಅವರಿಂದ ನಮ್ಗೆ ಒಳ್ಳೆಯ ಹೆಸರು ಬರಬೇಕು ಅನ್ನೋದಕ್ಕಿಂತ ನಾವು ಸಂಸ್ಥೆ ನಡೆಸ್ತಾ ಇದ್ದೀವಿ. ಮುಂದಕ್ಕೂ ನಿಮ್ಗಳ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ ಇನ್ನೂ ದೊಡ್ಡ ಮಟ್ಟದಲ್ಲಿ
ಬೆಳೆಸಬೇಕು. ನಿಮಗೂ ಗೊತ್ತು ನಾವು ಇಷ್ಟು ಪಿ ಯು ಮಾಡಬೇಕು ಅಂತಿದ್ದೀವಿ, ಪರ್ಮಿಷನ್ ತಗೊಂಡಿದ್ದೀನಿ ಅಂತ. ಈ 9th 10th ಆಗಲಿ ಅಂತ ಇದ್ದೀನಿ. ಆ್ಯಕ್ಚುಲಿ ನಾನು ಡೆಂಟಲ್ ಇದು ಮಾಡ್ಬೇಕು ಅನ್ಕೊಂಡಿದ್ದು, ಏನು ನರ್ಸರಿ ಕಾಲೇಜ್ ಮಾಡ್ಬೇಕು ಅನ್ಕೊಂಡಿದ್ದೆ ಆ್ಯಕ್ಚುಲಿ. ಆಮೇಲೆ ನಾನು ನರ್ಸರಿ ಕಾಲೇಜ್ ಪರ್ಮಿಷನ್ ಹೋಗಿದ್ದೆ. ನಮ್ಮ ಇವರು ವೈಸ್ ಚಾನ್ಸಲರ್ ರಾಜೀವ್ ಗಾಂಧಿ ವೈಸ್ ಚಾನ್ಸಲರ್ ಒಂದೇ ಮಾತಿದ್ರು, ಈ ದಂಡ ನಮ್ಮನೆ ಸೀಟ್ ಖಾಲಿ ಇದೆ ಅಂದರು, ಫ್ರೀ ಸೀಟ್ ನಾವೇ ಕೊಡ್ತೀವಿ, ನೀವು ಹೋಗಿ ಅಲ್ಲೇ ಮಾಡ್ತೀವಿ ಅಂದರು. ನಾನು ಕೇಳಕ್ಕೆ ಹೋದಾಗ ವೈಸ್ ಚಾನ್ಸಲರ್ ನೋಡ್ರೆ ನಮ್ಮದೇ 132 ಸೀಟ್ ಫ್ರೀ ಇದ್ದೀವಿ, ಅದು ಫ್ರೀ ಕೊಡೋಂಥ ಸೀಟ್ಗಳು, ಅದು ಮಾಡಬೇಡ, ಮಾಡಾಗಿದ್ರೆ ಇನ್ನೂ ಟೀಚಿಂಗ್ಸು ಮಾಡೋ, ಇಲ್ಲ ಪಿ ಯು ಮಾಡೋ, ಇವೆಲ್ಲ ಬೇಡ. ಯಾಕೆಂದ್ರೆ 136 ಸೀಟ್ ಫ್ರೀ ಇರುವಾಗ ನೀನು ಮಾಡಿ ಏನು ಬರೋದಿಲ್ಲ ಅಂದರು. ಹಾಗಾಗಿ ಸ್ಟಾರ್ಟ್ ನೆಕ್ಸ್ಟ್ ಪಿ ಯು ಅದೇ ಹೇಳ್ದಲ್ಲ, ನೆಕ್ಸ್ಟ್ ಪ್ರಮೋಷನ್ ಕೊಡ್ತೀವಿ ಪಿ ಯುಗೆ. ನೆಕ್ಸ್ಟ್ ಆಮೇಲೆ ಮಾಡೋಣ ಫರ್ದರು. ಈಗ ಸದ್ಯಕ್ಕೆ ದೇವರು ಎಲ್ಲೆಲ್ಲಿ ನಡ್ಸ್ಕೊಂಡು ಹೋಗ್ತಾನೆ ಆ ಮಟ್ಟಕ್ಕೆ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ವಿ. ದೇವರ ದಯೆಯಿಂದ ಇವತ್ತು 8ನೇ ವರ್ಷದ ಆ್ಯನಿವರ್ಸರಿ ಸ್ಕೂಲ್ ಡೇ ಕಾರ್ಯಕ್ರಮ ಮಾಡ್ತೀವಿ. ವಿಶೇಷತೆ ಏನಿದೆ ಸರ್? ವಿಶೇಷತೆ ಏನಂದರೆ ಪ್ರತಿ ವರ್ಷ ಮಾಡ್ತೀವಿ ನಾವು. ಏನು ಪ್ರೋಗ್ರಾಮ್ ಆನ್ಯುವಲ್ ಡೇ ಪ್ರತಿ ವರ್ಷ ಮಾಡ್ತೀವಿ. ಈ ವರ್ಷ ನಮಗೆ ವಿಶೇಷತೆ ಅಂದರೆ ನಮ್ಮ ಕಥಾ ಸರ್ ಬಂದಿದ್ದೆ ಒಂದು ವಿಶೇಷತೆ ನಮಗೆ. ವಿಶೇಷತೆ ಬಂದಿದೆ. ಮಕ್ಕಳಿಗೆ ಎಜುಕೇಷನ್ದಲ್ಲಿ ಏನಾದ್ರು ಡಿಫ್ರೆಂಟ್ ಚೇಂಜಸ್ ಏನಾದ್ರು ಕೂಡ ಮಾಡೋ ಮೂಮೆಂಟ್ ಅಲ್ಲ ಹೇಳ್ದಲ್ಲ ನಿಮಗೆ. ನಾನು ಇವಾಗ ನಾವು ರೆಗ್ಯುಲರ್ ಸ್ಟೇಟ್ ಸಿಲೆಬಸ್ ಇತ್ತಲ್ಲ, ಅದನ್ನ ಇವಾಗ CBSE ಬುಕ್ಸ್ ಕೊಡ್ತಿದ್ದೀವಿ. ಅದನ್ನು ಮುಂದಕ್ಕೆ ಪರ್ಮಿಷನ್ ತಗೊಂಡೇ ಡೈರೆಕ್ಟ್ ಕೊಟ್ಬಿಡ್ತೀವಿ. ಈಗ ಆಲ್ರೆಡಿ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ ಸರ್, ಇನ್ನೂ ಅಲ್ಲಿಂದ ಅಪ್ರೂವಲ್ ಆಗುತ್ತೆ ಇಲ್ಲಿಂದ. ಅದಕ್ಕೆ ನಾವೇನು ಮಾಡಿದ್ದೀವಿ ಸರಿ, CBSE ಬುಕ್ ಈ ವರ್ಷನೇ ಕೊಡ್ತಾ ಇದ್ದೀವಿ, ಅಲ್ಲಿ ಕೊಟ್ಬಿಟ್ಟಿದ್ದೀವಿ, ಅದನ್ನೇ ಕಂಟಿನ್ಯೂ ಮಾಡ್ತೀವಿ. ಅದ್ರ ಗಂಟೆ ಯಾವುದು CBSE. ಎಷ್ಟು ಜನ ಮಕ್ಕಳಿದೆ ಸರ್ ನಿಮ್ಮ ಹತ್ರ? ಸರ್ ಈಗ ನಮ್ಮ ಹತ್ರ 365 ಜನ ಇದ್ದಾರೆ ಸ್ಟೂಡೆಂಟ್ಸ್. 360. ಸರ್ PUC ಅಪ್ಗ್ರೇಡ್ ಆಗಿದೆಯಾ ಇವಾಗ ನೆಕ್ಸ್ಟ್ ಇಯರ್? PU ಮಾಡಬೇಕಂತ ಅನ್ಕೊಂಡಿದ್ದೀವಿ ಸರ್, ಜಾಗ ನೋಡಿದ್ದೀವಿ. ನೆಕ್ಸ್ಟ್ ಇಯರಿಂದ ನಮ್ದು ಈಗ ನೆಕ್ಸ್ಟ್ 9th ಹೋಗುತ್ತೆ ನೆಕ್ಸ್ಟ್ PUಗೆ ಮಾಡೋಣ ಅಂತಿದ್ದೀವಿ. ಓಕೆ ಸರ್. ಸರ್ ಕಾಫಿ